ಹಾಯ್ ಗೈಸ್, ನಮ್ಮ 10th ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಫೈನಲ್ ಆಗಿ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲರೂ ಕಲಿತು ಇವರೇ ಎಲ್ಲ ನಮ್ಮ 10th ಫ್ರೆಂಡ್ಸು. ಇವನ ಹೆಸರು ಹರೀಶ್ ಅಂತ, ಇವನ ಹೆಸರು ಗಿರೀಶ್. ಗಿರೀಶ್ ಇದನ್ನೆಲ್ಲ ನಮ್ಮ ಕ್ಯಾಶಿಯರ್ ನಮ್ಮ 10th ಕ್ಲಾಸಲ್ಲಿ. ಇವನ ಹತ್ರ ಯಾರಾದರೂ ಒಂದು ರೂಪಾಯಿ ಇಸ್ಕೊಂಡಿದ್ದಾರೆ ಅಂದರೆ ನಾಳೆ ಅವನಿಗೆ 2 ರೂಪಾಯಿ ಕೊಡಬೇಕಾಯಿತು. ಆ ಥರ ಅವನು ಇಟ್ಕೊಂಡಿದ್ದ ಸ್ಕೂಲಲ್ಲಿ. ಸೊ ನಾವು ಜರ್ನಿ ಮಾಡಬೇಕಾದ್ರೆ ಇನ್ನು ನಿದ್ದೆ ಬರ್ತಿರೋದಕ್ಕೆ ರೋಡಲ್ಲಿ ಟೀ ಕುಡ್ಕೊಂಡು ಮತ್ತು ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಒಂದು ನಮ್ಮ 10th ಫ್ರೆಂಡ್ಸಲ್ಲಿ ಒಳ್ಳೆಯದು ಒಂದು ಎಕ್ಸ್ಪೀರಿಯೆನ್ಸ್, ಒಂದು ಎಂಜಾಯ್ಮೆಂಟ್ ಅನ್ಕೋಬೋದು. ಇದೊಂದು ನಮ್ಮದು ಬೆಸ್ಟ್ ಮೆಮೊರಿ 10th ಕ್ಲಾಸ್ ಫ್ರೆಂಡ್ಸು. ಮಾರ್ನಿಂಗು ನಲ್ಲಮಲ್ಲ ಫಾರೆಸ್ಟ್ಗೆ ಎಂಟ್ರಿ ಆಗಿದ್ದೀವಿ. ನಮ್ಮ ಫ್ರೆಂಡು ನವೀನ ಒಬ್ಬನೇ ಡ್ರೈವ್ ಮಾಡಿದ್ದಾನೆ ಶ್ರೀಶೈಲಂವರೆಗೂ. ಇಲ್ಲಿದ್ದಾರಲ್ಲ ನಮ್ಮ ಫ್ರೆಂಡ್ಸ್ಗೆ ಇವ್ರಿಗೊಂದು ಪೋಟಿ ಇಟ್ಟಿದ್ದೀವಿ. ಸೊ ಇವರಿಬ್ಬರು ಯಾರ್ಯಾರು 30 ಪೂರಿ ತಿಂತಾರೋ ಅವ್ರಿಗೆ 2 days ಎಕ್ಸ್ಪೆನ್ಸ್ ಎಲ್ಲ ನಾವೇ ನೋಡ್ಕೊತೀವಿ ಅಂತ ಹೇಳಿದ್ದೀವಿ. ಸೊ ಫೈನಲ್ ಆಗಿ ಇವ್ರು 5 ಪೂರಿ ತಿಂದು ನಮ್ಮ ಕೈಲಾಗಲ್ಲ ಅಂತ ಇನ್ನು ಸುಮ್ಮನೆ ಆಗಿಬಿಟ್ರು. ಇನ್ನು ಪೂರಿ ಎಲ್ಲ ತಿನ್ಕೊಂಡು ಎಲ್ಲರೂ ತಿಂಡಿ ಮಾಡ್ಕೊಂಬಿಟ್ಟು ನಮ್ಮ ಫ್ರೆಂಡ್ ಮಹೇಶು ನೈಟು ದೇವಸ್ಥಾನಕ್ಕೆ ಹೋಗೋಣ, ಇವಾಗ ಡ್ಯಾಮ್ ಹತ್ರ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಅಂದ. ಸೊ ನಾವು ಕೂಡ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟೆ ನೋಡ್ಬಿಟ್ಟು, ಅಷ್ಟು ಚೆನ್ನಾಗಿದೆ. ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೊ ಇದರಲ್ಲಿ 11 ಗೇಟ್ ಇದೆ. 11 ಗೇಟಲ್ಲಿ 7 ಗೇಟ್ ಇಟ್ಟಿದ್ದಾರೆ. 7 ಗೇಟಲ್ಲಿ ಇಷ್ಟು ನೀರು ಹೋಗ್ತಾಯಿದೆ ಅಂದರೆ ಇನ್ನು 11 ಗೇಟ್ ಇಟ್ಟಿದ್ರೆ ಎಷ್ಟು ನೀರು ಹೋಗ್ಬೋದು ನೋಡಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಡ್ಯಾಮ್ ಹತ್ರ. ನೀವು ಯಾರಾದರೂ ಶ್ರೀಶೈಲಂ ಹೋಗಿ ಡ್ಯಾಮ್ ನೋಡಬೇಕಂದ್ರೆ ಇವಾಗ ಯಾರಾದರೂ ಹೋಗಿ ಬನ್ನಿ. ಈ ಅವಕಾಶ ಮತ್ತೆ ಯಾರಿಗೂ ಸಿಗೋದಿಲ್ಲ. ಈ ರೈನಿ ಸೀಸನಲ್ಲಿ ಹೋದ್ರೇ ಶ್ರೀಶೈಲಂ ಒಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಫಾಗು ಎಲ್ಲ. ಸೊ ನೀರು ಮಾತ್ರ ತುಂಬ ಅದ್ಭುತವಾಗಿ ಹರಿತಾ ಇದೆ ಇಲ್ಲಿ. ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಸೊ ನೀವು ನೋಡಿ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಅಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಸೊ ನಾವು ಫೈನಲಾಗಿ ಡ್ಯಾಮೆಲ್ಲ ನೋಡ್ಕೊಬಿಟ್ಟು ಡ್ಯಾಮ್ ಹತ್ರ ಒಂದು ಗ್ರೂಪ್ ಫೋಟೋ ತಗೊಂಡು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾವಿವಾಗ ಶ್ರೀಶೈಲಂಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಮೊದಲನೇ ಸಲ ಬರ್ತಾಯಿರೋದು ಶ್ರೀಶೈಲಂಗೆ. ಸೊ ನಾವಿಲ್ಲಿ ನೈಟು ಸ್ಟೇ ಆಗೋಕ್ಕೆ ರೂಮ್ಸ್ಗಳು ಬೇಕಾಗಿತ್ತು. ನಾವು ಶ್ರೀಶೈಲಮೆಲ್ಲ ನೋಡಿದ್ರೂ ಎಲ್ಲೂ ನಮಗೆ ರೂಮ್ ಅಂತೂ ಅವೈಲಬಲ್ ಇಲ್ಲ. ನೀವು ಯಾರಾದರೂ ಸ್ಟೇ ಆಗೋದಿದ್ದರೆ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ರೂಮ್ಸು. ಇಲ್ಲಿ ಸಾಟರ್ಡೆ ಸಂಡೇ ಅಂತೂ ಸಿಗೋದೇ ಇಲ್ಲ ರೂಮ್ಸ್ಗಳು. ಸೊ ನಾವು ಇಲ್ಲಿ ರೂಮ್ಸ್ ಹುಡುಕಿ ಎಲ್ಲೋ ಒಂದು 8 ಕಿಲೋಮೀಟರ್ಸಲ್ಲಿ ದೂರದಲ್ಲಿ ಮತ್ತೆ ರೂಮ್ ಸಿಕ್ತು. ನಿಮಗೂ ಈ ಥರ ಆಗಬಾರ್ದು ಅಂದರೆ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡು ಬನ್ನಿ. ಇವಾಗ ನಮಗೆ ಟೆಂಪಲ್ಲು ಹತ್ರ ಬಂದ್ವಿ. ಸೊ ಚೆನ್ನಾಗೇ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ ಶ್ರೀಶೈಲಂ ನೋಡೋಕ್ಕಂತೂ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ನಮ್ಮ ಮೊಬೈಲ್ಸ್ಗಳೆಲ್ಲ ಇಲ್ಲೇ ಕಾರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ಮೊಬೈಲ್ಸು ಅಲೋ ಇಲ್ಲ. ಅದಕ್ಕೆ ನಾನು ಫೋಟೋಸ್ ವೀಡಿಯೋಸ್ ಯಾವುದೂ ತೆಗ್ದಿಲ್ಲ ದೇವಸ್ಥಾನ ಒಳಗಡೆ. ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಪ್ರಸಾದ ತಗೊಂಡು ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾಯಿದ್ದೀವಿ. ಮತ್ತು ನೆಕ್ಸ್ಟು ನಾವು ನಮ್ಮ ಮಹಾನಂದಿ ಯಾಗಂಟಿಗೆ ಹೋಗೋಣ ಅಂತ ಇನ್ನು ರಿಟರ್ನು ಎಲ್ಲ ಬಂದ್ವಿ ರೂಮ್ಸ್ಗೆ. ಸೊ ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.